ಹಾಯ್ ಹಲೋ ನಮಸ್ತೆ. ಇವತ್ತು ಗೋಧಿ ಹಿಟ್ಟಿಂದ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡುವ. ಬೆಳಗ್ಗೆ ಅಥವಾ ರಾತ್ರಿ ಊಟಕ್ಕೂ ಇದು ಮಾಡ್ಬೋದು. ಬನ್ನಿ ಈಗ ಹೇಗೆ ಮಾಡೋದು ನೋಡುವ. ನೋಡಿ, ನಾನೊಂದು ಪಾತ್ರಕ್ಕೆ ಸ್ವಲ್ಪ ಗೋಧಿ ಹಿಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ನಾವು ಚಪಾತಿಗೆ ಪೂರಿಗೆಲ್ಲ ಎಷ್ಟು ಗೋಧಿ ಹಿಟ್ಟು ಕಲಿಸ್ತೇವೆ ಅಷ್ಟು ತಗೊಳ್ಬೋದು. ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತಗೊಳ್ಳಿ, ಅಷ್ಟು ಬೇಕಾಗೋದಿಲ್ಲ. ಫಸ್ಟಿಗೆ ಈ ಗೋಧಿ ಹುಡಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪವೇ ನೀರು ಹಾಕಿ ಕಲಿಸ್ಕೊಳ್ಬೇಕು. ಎಲ್ಲ ನೀರು ಒಟ್ಟಿಗೆ ಹಾಕಿ ಕಲಿಸೋದು ಬೇಡ. ನಾವೀಗ ಚಪಾತಿ ಹಿಟ್ಟು ಕಲಿಸೋದಕ್ಕಿಂತ ಸ್ವಲ್ಪ ಲೂಸಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗೋದು ಬೇಡ. ನೋಡಿ, ಈ ಥರ ಇರಬೇಕು, ಸ್ವಲ್ಪ ಅಂಟುವ ರೀತಿಯಲ್ಲಿ. ಹಿಟ್ಟು ಇನ್ನೂ ಕೂಡ ಗಟ್ಟಿಯಾದರೆ ಉಂಡೆ ಕೂಡ ಗಟ್ಟಿಯಾಗ್ತದೆ ಬೇಯುವಾಗ. ಹಾಗಾಗಿ ಸ್ವಲ್ಪ ಈ ಥರ ಅಂಟುವ ರೀತಿಯಲ್ಲಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ರೆಡಿ ಮಾಡಿದ ಮೇಲೆ ಸ್ವಲ್ಪ ನೀರು ಇಡ್ತಾ ಇದ್ದೇನೆ ಗ್ಯಾಸ್ ಮೇಲೆ. ನೋಡಿ, ಇಷ್ಟು ನೀರು ಇಡ್ತಾ ಇದ್ದೇನೆ ಕುದಿಲಿಕ್ಕೆ. ಈ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಒಂದು 1/4 ಟೀ ಸ್ಪೂನ್ನಷ್ಟು. ಇನ್ನು ಈ ನೀರು ಕುದಿ ಬರುವಾಗ ನಾವು ಸಣ್ಣ ಸಣ್ಣ ಉಂಡೆ ಮಾಡಿ ಹಾಕಬೇಕು ಈ ನೀರಿಗೆ. ನೋಡಿ, ಈಗ ನೀರು ಕುದಿ ಬರ್ತಾ ಉಂಟು. ಉಂಡೆ ಮಾಡಿ ಹಾಕುವ. ಉಂಡೆ ಮಾಡುವಾಗ ಕೈಯನ್ನು ತಣ್ಣೀರಿನಲ್ಲಿ ಅದ್ದಿ ಉಂಡೆ ಮಾಡ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ಈ ಥರ ಅಂಟಾಗಿರುವ ಕಾರಣ ಕೈಗೆಲ್ಲ ಅಂಟ್ಕೊಳ್ತದೆ. ಹಾಗೆ ನಾವು ಫಸ್ಟಿಗೆ ಸ್ವಲ್ಪ ಕೈಯನ್ನು ತಣ್ಣೀರಿನಲ್ಲಿ ಹೀಗೆ ಅದ್ದಿ ಉಂಡೆ ಮಾಡಬೇಕು. ಪ್ರತಿ ಸಲ ಉಂಡೆ ಮಾಡುವಾಗಲೂ ಕೈಯನ್ನು ನೀರಿನಲ್ಲಿ ಮುಳುಗಿಸಬೇಕು ಅಂತ ಇಲ್ಲ. ಒಂದು 3-4 ಉಂಡೆ ಮಾಡುವಾಗ ಒಮ್ಮೆ ಸ್ವಲ್ಪ ನೀರು ಮುಟ್ಟಿಕೊಂಡ್ರೆ ಸಾಕು. ನೋಡಿ, ನಾನಿಲ್ಲಿ ಉಂಡೆ ಮಾಡ್ತಾ ಇದ್ದೇನೆ. ಆದಷ್ಟು ಸಣ್ಣ ಉಂಡೆಯನ್ನೇ ಮಾಡಬೇಕು. ಇದು ಬೇಯುವಾಗ ಸ್ವಲ್ಪ ದೊಡ್ಡದಾಗ್ತದೆ ಉಂಡೆ. ನೋಡಿ, ಈ ಥರ ಮಣಿಯಾಗಿರಬೇಕು. ಸ್ವಲ್ಪ ಉಂಡೆ ಮಾಡಿ ಹಾಕಿ ಆದಮೇಲೆ ನೋಡಿ, ಈ ಥರ ಸ್ಪೂನಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಎಡೆಗೆ. ಉಂಡೆ ಒಂದಕ್ಕೊಂದು ಅಂಟದಿರಲಿಕ್ಕೆ ಉಂಡೆ ಮಾಡಿ ಹಾಕುವಾಗ ಎಡೆಗೊಂದೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈಗ ಉಂಡೆ ಮಾಡಿ ಎಲ್ಲ ಆಗಿದೆ. ಇನ್ನೊಂದು 5 ನಿಮಿಷ ಇದು ಬೇಯಿಸಿದರೆ ಸಾಕು. ನಾವಿದು ಉಂಡೆ ಮಾಡಿ ಹಾಕ್ತಾ ಇರುವಾಗಲೇ ಇದು ಬೇಯ್ತಾ ಇರ್ತದೆ. ಹಾಗೆ ಕೊನೆಗೊಂದು 5 ನಿಮಿಷ ಬೇಯಿಸಿದರೆ ಸಾಕು ಉಂಡೆ ಮಾಡಿ ಆದಮೇಲೆ. ನೋಡಿ, ಇದೀಗ ಬೆಂದಿದೆ. ಒಂದು ಸ್ಪೂನಲ್ಲಿ ಈ ಥರ ಅರ್ಧ ಮಾಡಿ ನೋಡಿದರೆ ಆಯಿತು. ಇದರ ಒಳಗಡೆ ಬಿಳಿಯಾಗಿಲ್ಲ ಅಂದರೆ ಇದು ಬೆಂದಿದೆ ಅಂತ ಅರ್ಥ. ಇದೀಗ ತೆಗಿವ. ನೋಡಿ, ನಾನು ಇದರಲ್ಲಿ ತೆಗಿತಾ ಇದ್ದೇನೆ ಉಂಡೆಗಳನ್ನೆಲ್ಲ. ಉಂಡೆಯನ್ನೆಲ್ಲ ನೀರಿಂದ ತೆಗೆದಾದ ಮೇಲೆ ಒಂದು ಬಾಣಲೆ ಇಡ್ತಾ ಇದ್ದೇನೆ ಒಲೆ ಮೇಲೆ. ಗ್ಯಾಸ್ ಆನ್ ಮಾಡಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ, ಒಂದು 3 ಸ್ಪೂನ್ ಆಗುವಷ್ಟು. ಇದಕ್ಕೆ ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆಯದು. ಇದರ ಟೇಸ್ಟ್ ಅಂತ ಹೇಳೋದು ತೆಂಗಿನೆಣ್ಣೆ, ಉದ್ದಿನಬೇಳೆ ಎಲ್ಲ. ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆಲ್ಲ ಒಡೆಯುವಾಗ ಒಂದು 1.5 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿದರೆ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇನ್ನು 2 ಒಣಗಿದ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ. ನೋಡಿ, ಈ ಥರ ಉದ್ದಿನ ಬೇಳೆ ಎಲ್ಲ ಕೆಂಪಾಗುವಾಗ ಈ ಉಂಡೆಗಳನ್ನೆಲ್ಲ ಇದಕ್ಕೆ ಹಾಕಿದರೆ ಆಯಿತು. ನೋಡಿ, ನಾನು ಸ್ವಲ್ಪವೇ ತೆಗೆದು ಹಾಕ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ಸುರಿದ್ರೆ ಈ ಪಾತ್ರದ ಅಡಿಭಾಗದಲ್ಲಿ ನೀರಿದ್ದರೆ ಎಲ್ಲ ಸಿಡಿತದೆ. ಅದಕ್ಕಾಗಿ ಸ್ವಲ್ಪವೇ ಈ ಥರ ಹಾಕ್ತಾ ಇದ್ದೇನೆ. ನೋಡಿ, ಉಂಡೆಗಳನ್ನೆಲ್ಲ ಹಾಕಿ ಆದಮೇಲೆ ಇದರ ಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ತುರಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಇದು ಬಿಸಿ ಇರುವಾಗ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಒಮ್ಮೆ ಮಾಡಿ ನೋಡಿ. ಇದಕ್ಕೆ ಸಾರು ಸಾಂಬಾರು ಏನು ಬೇಕಾಗಿಲ್ಲ, ಹಾಗೆ ತಿನ್ಬೋದು, ಅಷ್ಟು ರುಚಿಯಾಗಿರ್ತದೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿದೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.